ನಿಜ ಹೇಳು ಸಾವಿತ್ರಿ, ನಿನ್ನೆ ರಾತ್ರಿ ವಿಶ್ವ ಇಲ್ಲಿ ಬಂದಿದ್ನೋ ಇಲ್ವೋ? ಇಲ್ಲ ಅಮ್ಮ. ಮತ್ತೆ ಆ ಮನುಷ್ಯ ಯಾರು? ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಯಾಕೆಂದ್ರೆ ನನ್ ಹೀಗ್ ಕಾಡ್ತಾ ಇದ್ದೀರಾ? ಬೇಕಿದ್ರೆ ಒಂದೇ ಸತಿ ನನ್ ಜೀವ ತೆಗೆದ್ಬಿಡಿ. ಹೀಗ್ ಪದೇ ಪದೇ ಪ್ರಶ್ನೆ ಕೇಳಿ ನನ್ನನ್ನು ಸಾಯಿಸ್ಬೇಡಿ. ಸಾವಿತ್ರಿ, ನಿನಗೆ ಸಂಜೆವರೆಗೂ ಟೈಮ್ ಕೊಡ್ತೀನಿ. ಅವನು ಯಾರು ಅಂತ ನಿಜ ಹೇಳಿದ್ರೆ ನಿನ್ನ ಕ್ಷಮಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ಈ ಮನೇಲಿ ಒಂದು ಕ್ಷಣ ನೀನು ಉಸಿರು ತಗೊಳಕ್ಕೂ ನಾನು ಬಿಡೋದಿಲ್ಲ. ನನ್ಗೂ ಇಷ್ಟ ಇಲ್ಲ. ನಾನು ಇವತ್ತೇ ಇಲ್ಲಿಂದ ಹೋಗ್ತೀನಿ. ನಾಲಿಗೆ ಬಿಗಿ ಹಿಡಿದು ಮಾತಾಡು. ಇಲ್ಲಿ ತನಕ ನನ್ನ ಯಾರು ಈ ಧ್ವನಿಲಿ ಮಾತಾಡ್ತಿರ್ಲಿಲ್ಲ. ನನ್ ಮೇಲೂ ಯಾರು ಈಗ ಆರೋಪ ಹೊರಿಸಿರ್ಲಿಲ್ಲ. ನೋಡು ಸಾವಿತ್ರಿ, ಏನೇ ಆದ್ರೂ ನೀನ್ ಈ ಮನೆ ಬಿಟ್ಟು ಹೋಗ್ಬಾರ್ದು. ಅಜ್ಜಿ ಬಾ ಅಜ್ಜಿ. ಮನೆಯಲ್ಲಿ ನಡೆದ ಸಮಾಚಾರ ಎಲ್ಲ ನನ್ನ ಕಿವಿಗೆ ಬಿತ್ತು. ನೀವು ಸಾವಿತ್ರಿಗೆ ಕೈ ಮಾಡೋ ಮೊದಲು ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು. ಇಲ್ಲ ನಾನು ಮತ್ತೆ ನನಗಿಲ್ಲಿ ವನಿತಾ ಕಾಣಿಸ್ಕೊತಾ ಇದ್ದಾಳೆ. ನನಗೆ ಹಾಗನ್ನಿಸ್ತಾ ಇಲ್ಲ. ಯಾಕಂದ್ರೆ ಆರೋಪ ಮಾಡಿರೋದು ಅಹಲ್ಯ ಕಥನೆ. ಅದಕ್ಕೆ ಹೇಳಿದ್ದು ಒಂದ್ಸಲ ಯೋಚನೆ ಮಾಡಬೇಕಾಗಿತ್ತು. ನಾನಿನ್ನೂ ಅದೇ ಗೊಂದಲದಲ್ಲಿದ್ದೀನಿ. ಇಂಥ ಟೈಮ್ನಲ್ಲಿ ನೀವು ಅನುಮಾನ ಪಡಬಾರ್ದು. ಅಹಲ್ಯಂಗಿಂತ ನೀವು ಸಾವಿತ್ರಿ ಮೇಲೆ ಹೆಚ್ಚು ಭರವಸೆ ಇರಬೇಕು. ಯಾಕೆಂದ್ರೆ ಆ ಹುಡುಗಿ ಹತ್ರ ನಿಯತೆ, ಅದು ಅವಳ ಪ್ರತಿ ಕೆಲಸದಲ್ಲೂ ಕಾಣುತ್ತೆ. ಆದ್ರೂ ನಿನ್ನೆ ಬಂದಿದ್ ಯಾರು? ಯಾರೋ ಬಂದಿದ್ರು ಅಂತ ಸಾವಿತ್ರಿನೇ ಒಪ್ಕೋತಾ ಇದ್ದಾಳೆ. ಅಂದಮೇಲೆ ಅವಳು ನಿರಪರಾಧಿ ತಾನೆ. ಒಂದು ವೇಳೆ ವಿಶ್ವಾನೇ ಬಂದು ಹೋಗಿದ್ರೆ ಯಾರೋ ಬಂದಿದ್ರು ಅಂತ ಅವಳ್ಯಾಕೆ ಹೇಳ್ತಿದ್ಲು? ಅಮ್ಮ ಇದ್ದಾಗ ನಮ್ಮನೆ ಎಷ್ಟ್ ಚೆನ್ನಾಗಿತ್ತಲ್ವಾ? ಈಗೇನಾಯ್ತು? ಏನಾಯ್ತು ಅಂತ ನಂಗೂ ಸರಿಯಾಗಿ ಗೊತ್ತಿಲ್ಲ ಅಪ್ಪ. ಪಾಪ ಸಾವಿತ್ರಿನ ಎಲ್ಲಾರು ಸೇರ್ಕೊಂಡು ಬೈತಾ ಇದ್ರು. ಯಾರು? ಅಜ್ಜಿ. ಅವ್ರಿಗೆ ಸಾವಿತ್ರಿ ಮೇಲೆ ಅನುಮಾನ. ನಿನ್ನೆ ರಾತ್ರಿ ನಿನ್ನ ನೋಡಕ್ ಯಾರು ಬಂದಿದ್ರು ಅಂತೆಲ್ಲ ಕೇಳ್ತಾ ಇದ್ರು. ಅದನ್ ಸಾವಿತ್ರಿ ಕೇಳಿದ್ರೆ ಅವ್ಳು ಯಾರು ಬಂದಿಲ್ಲ ಅಂತಂದ್ಲು. ಅದಕ್ಕೆ ಅಜ್ಜಿ ಸಾಯಂಕಾಲದವರೆಗೂ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ನೀ ಹೇಳಿಲ್ಲ ಅಂದ್ರೆ ಮನೆ ಬಿಟ್ಟು ಹೊರ ಕಳಿಸ್ತೀನಿ ಅಂದ್ರು. ಪಾಪ ಸಾವಿತ್ರಿ ಹತ್ತು ಸುಸ್ತಾಗ್ಬಿಟ್ಟಿದ್ದಾಳೆ. ಇದ್ರಲ್ಲ ಹುಡುಗಿದೇನು ತಪ್ಪಿಲ್ಲ. ಅಮ್ಮ, ನೀವ್ ನನಗ್ ಸಾಯಂಕಾಲ ತನಕ ಸಮಯ ಕೊಟ್ಟಿದ್ರಿ. ಈಗದ್ ಮುಗೀತು. ನಾನ್ ನಿಮಗ್ ಬೆಳಗ್ಗೆ ಏನ್ ಹೇಳಿದ್ನೋ ಈಗ್ಲೂ ಅದನ್ನೇ ಹೇಳ್ತೀನಿ. ಹೆಚ್ಚಿಗೆ ಹೇಳಕ್ಕೇನೂ ಇಲ್ಲ. ನಾನಿನ್ ಹೋಗ್ತೀನಿ. ಸಾವಿತ್ರಿ, ನಿಜ ಹೇಳು, ಆ ವ್ಯಕ್ತಿ ಯಾರು? ಅದು ನಾನೇ. ಅಹಲ್ಯ, ರಾತ್ರಿ ಅಡಿಗೆ ಮನೆಯಲ್ಲಿ ಸಾವಿತ್ರಿ ಮಲಗೋ ಜಾಗದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದೋದ ಅಂತ ಹೇಳಿದ್ಯಲ್ಲ, ಆ ವ್ಯಕ್ತಿ ನಾನೇ. ನೀನು? ರಾತ್ರಿ ಬಾಯಾರಿಕೆ ಆಯ್ತು, ನೀರು ಖಾಲಿ ಆಗಿತ್ತು. ರಾಮಣ್ಣ ನೆಬ್ಸಿ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಅಡಿಗೆ ಮನೆಗೆ ಬಂದು ನೀರು ತಗೊಂಡು ಕುಡ್ದೆ. ಅದಕ್ಕೆ ಇಷ್ಟೊಂದು ರಾಧ ಅಂತನಾ? ಸಾವಿತ್ರಿ, ನೀನು ಹೋಗು. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿ ನೀನ್ ಸಾಮಾನೆಲ್ಲ ಒಳಗಡೆ ಇಡು. ಆ ಪಾಪದ ಹುಡುಗಿ ಮೇಲೆ ಆರೋಪ ಮಾಡೋದು ಬೇಡ. ಸುಮ್ಮನೆ ಯಾಕೆ ಅಪಾರ್ಥ ಮಾಡ್ಕೋಬೇಕು?